ವೆಲ್ಕಮ್ ಟು ಜಾಬ್ ಇನ್ಫಾರ್ಮೇಷನ್ ಕನ್ನಡ ಚಾನಲ್. ಯಾರೆಲ್ಲ CISF ಟ್ರೇಡ್ಮನ್ ಅಪ್ಲಿಕೇಶನ್ ಹಾಕಿದ್ದಾರೆ ಅವರಿಗೆಲ್ಲ ಗುಡ್ ನ್ಯೂಸ್. ಫಿಸಿಕಲ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಫಿಸಿಕಲ್ ಡೇಟ್ ಯಾವ ತಾರೀಕಿದೆ ನೋಡೋಣ. ಕಾನ್ಸ್ಟೇಬಲ್ ಡ್ರೈವರ್ ಇದೇ ತಿಂಗಳು 15 ತಾರೀಕು ಸ್ಟಾರ್ಟ್ ಆಗುತ್ತೆ. ಹಾಗೆ ಟ್ರೇಡ್ಮನ್ ಕೂಡ 26 ತಾರೀಕು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇನ್ನು ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂದರೆ 10 ತಾರೀಕು ಅಥವಾ 8 ತಾರೀಕು 100% ಅಡ್ಮಿಟ್ ಕಾರ್ಡ್ ಬಿಟ್ಟೇ ಬಿಡ್ತಾರೆ. ಮತ್ತು ಬಿಡುಗಡೆಗೆ ಟೆಸ್ಟ್ ಮೆಸೇಜ್ ಅಥವಾ ಮೇಲ್ ಐಡಿಗೆ ಮೆಸೇಜ್ ಬರುತ್ತೆ ನಿಮಗೆ. ಅಲ್ಲೇ ಲಿಂಕ್ ಕೂಡ ಇರುತ್ತೆ. ಫಿಸಿಕಲ್ದಾಗ ಏನೇನಿರುತ್ತೆ ನೋಡೋಣ. ಮೇಲ್ ಕ್ಯಾಂಡಿಡೇಟ್ 1600 ಮೀಟರ್ ರನ್ನಿಂಗ್ ಇರುತ್ತೆ. ಅವರು ಟೈಮಿಂಗ್ ನೋಡೋದಾದರೆ 6 ನಿಮಿಷ 30 ಸೆಕೆಂಡ್ಗಳು ಇರುತ್ತೆ. ಹಾಗೆ ಫೀಮೇಲ್ ಕ್ಯಾಂಡಿಡೇಟ್ಗೆ 800 ಮೀಟರ್ ರನ್ನಿಂಗ್ ಇರುತ್ತೆ. 4 ಮಿನಿಟಲ್ಲಿ ಓಡಬೇಕಾಗೋರು. ಹಾಗೆ ಅವರು ಮತ್ತು ಇದು ಫಿಸಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಗೂ ಟ್ರೇಡ್ ಟೆಸ್ಟ್ 3 ಒಟ್ಟಿಗೆ ನಡೆಸ್ತಾರೆ ಇವನ್ನ. ಮತ್ತು ಇವತ್ತು ಹೈಟು ಮತ್ತು ಹೈಟ್ ಎಷ್ಟೆಷ್ಟು ಇಡ್ತಾರೆ ಅಂತ ನೋಡೋಣ. ಮೇಲ್ ಕ್ಯಾಂಡಿಡೇಟಿಗೆ 170 ಸೆಂಟಿಮೀಟರ್ ಹೈಟ್ ಬೇಕು. ಹಾಗೆ ಚೆಸ್ಟ್ ಎಷ್ಟು ಬೇಕಂದರೆ 80 ರಿಂದ 85 ಸೆಂಟಿಮೀಟರ್ ಬೇಕು. 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಮಾಡಬೇಕು. ಹಾಗೆ ಮೇಲ್ ಕ್ಯಾಂಡಿಡೇಟಿಗೆ 157 ಸೆಂಟಿಮೀಟರ್ ಹೈಟ್ ಬೇಕು. ಮತ್ತು ಇದು ಹೈಟ್ ತಕ್ಕಂಗೆ ವೇಟ್ ಇರುತ್ತೆ. ಮತ್ತು ಓವರ್ ವೇಟ್ ಈಗ ಅಕಸ್ಮಾತ್ ನಿಮ್ಗೆ ಕೊಟ್ಟರು ಅದನ್ನು ಮೆಡಿಕಲಲ್ಲಿ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ನೀವು. ಹಾಗೆ ಫಿಸಿಕಲ್ ಹೋಗುವಾಗ ಡಾಕ್ಯುಮೆಂಟ್ ಏನೇನು ಹೋಗ್ಬೇಕಂತ ನೋಡೋಣ. ಎಜುಕೇಷನ್ ಸರ್ಟಿಫಿಕೇಟ್ ಅಂದರೆ ನಿಮ್ಮದು 10th ಮಾರ್ಕ್ ಶೀಟ್ ಮತ್ತು ಡೊಮೆಸೈಲ್ ಸರ್ಟಿಫಿಕೇಟ್ ಕಡ್ಡಾಯ ಬೇಕು. ಹಾಗೆ ನಿಮ್ಮದು SC ST OBC EWS ಸರ್ಟಿಫಿಕೇಟ್ ಏನೋ ನೀವು ಅಪ್ಲಿಕೇಶನ್ ಹಾಕುವಾಗ ಇದ್ದರೆ ಅದನ್ನು ತೊಗೊಂಡು ಹೋಗಿ ನಿಮಗೆ ಮೀಸಲಾತಿ ಬೇಕಾದರೆ. ಹಾಗೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕು. ಮತ್ತು ನಿಮ್ಗೆ ಆಧಾರ್ ಕಾರ್ಡು ಇದ್ದರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡು, ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಡ್ರೈವಿಂಗ್ ಲೈಸೆನ್ಸು ಇವನ್ನೆಲ್ಲ ತೊಗೊಂಡು ಹೋಗಿ. ಮತ್ತು ಅದೇ ದಿನ ನಿಮ್ಮದು ಟ್ರೇಡ್ ಟೆಸ್ಟ್ ಕೂಡ ಇರುತ್ತೆ. ಟ್ರೇಡ್ ಟೆಸ್ಟಲ್ಲಿ ಏನೇನು ಬೇಕಂತ ನೋಡಿ ನಾನು ಹಾಕಿದ್ದೀನಿ. ಕುಕ್ಕಿಂಗು, ಹಾಗೆ ಬಾರ್ಬರು, ಪೇಂಟರು, ಮತ್ತು ಎಕ್ಸಾಮು ಏನೇನಿರುತ್ತೆ ನೋಡೋಣ. ಮತ್ತು ಪಾಸಿಂಗ್ ಮಾರ್ಕ್ಸು ಜನರಲ್ ಕ್ಯಾಟಗರಿ ಹಾಗೂ EWS ಕ್ಯಾಟಗರಿ 35% ತೆಗೆದ್ರೆ ಆಯಿತು. ಮತ್ತು ST ST OBC 33% ತೆಗೆದ್ರೆ ಆಯಿತು. ಅಂದರೆ 100 ಮಾರ್ಕ್ಸಿಗೆ. ಮತ್ತು ಇದು ಎಕ್ಸಾಮು OMR ಶೀಟಲ್ಲಿ ಇರುತ್ತೆ. ಹಾಗೆ CBT ಕೂಡ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡಿದರೆ ಮಾಡ್ಬೋದು, ಇಲ್ಲ OMR ಶೀಟಲ್ಲಿ ಬರೀಬೇಕು ನೀವು. 2 ಅವರ್ ಎಕ್ಸಾಮ್ ಇರುತ್ತೆ. ಹಾಗೆ ಮತ್ತು ಇದು 33% ತೆಗೆದ್ರೆ ಆಯಿತು. ಎಕ್ಸಾಮು ಆಯಿತು. PST ಡಾಕ್ಯುಮೆಂಟು ಟ್ರೇಡ್ ಟೆಸ್ಟು ಎಲ್ಲ ಒಮ್ಮೆ ಇರುತ್ತೆ. ನಂತರ ನೀವು ಇದು ನೆಗೆಟಿವ್ ಮಾರ್ಕಿಂಗ್ ಇದ್ರ ಇನ್ನೂ ಕೊಟ್ಟಿಲ್ಲ ಆದರೆ ನೀವು ಎಕ್ಸಾಮ್ ಹೋಗಿರ್ತಾರಲ್ಲ ಅವಾಗ ಡಿಸ್ಪ್ಲೇಯಲ್ಲಿ ಇಶ್ಯೂ ಆಗುತ್ತಿರುತ್ತೆ, ಅವಾಗ ನೋಡ್ಬೋದು ನೀವು. ಮತ್ತು